ಇವರಲ್ಲಿ ಕಣ್ಣಿದ್ದರೂ ಇವರು ನೋಡುವುದಿಲ್ಲ. ಆ ಚಕ್ರವರ್ತಿ, ಫೇರೋ ಚಕ್ರವರ್ತಿ ಎಲ್ಲವನ್ನ ನೋಡಿದ, ಸರ್ವೇಶ್ವರ ಮಾಡಿದ ಎಲ್ಲ ಅದ್ಭುತಗಳನ್ನ ಎಲ್ಲವನ್ನ ನೋಡಿದ. ಅವನಲ್ಲಿ ಮನಪರಿವರ್ತನೆ ಬರಲೇ ಇಲ್ಲ. ಸರ್ವೇಶ್ವರ ಮಾಡುವುದನ್ನು ನೋಡುತ್ತಾನೆ. ಪ್ರತಿ ಬಾರಿ ಸರ್ವೇಶ್ವರ ಅವನನ್ನ ಎದುರುಗೊಳ್ಳಬೇಕಾದರೆ ಸರ್ವೇಶ್ವರನ ಬಲಾಢ್ಯ ಕರಗಳನ್ನ ಮೋಶೆಯ ಮುಖಾಂತರ ನೋಡುತ್ತಾನೆ. ಪ್ರತಿ ಬಾರಿ ಅದನ್ನು ನೋಡುತ್ತಾನೆ. ಆದರೆ ಅವನ ಮನ ಕರಗುವುದೂ ಇಲ್ಲ, ಇನ್ನೂ ಕಲ್ಲಾಗಿತ್ತು. ಕಂಡರೂ ಇವರು ಗ್ರಹಿಸಿಕೊಳ್ಳುವುದಿಲ್ಲ. ನೋಡುತ್ತಾರೆ, ಆದರೆ ಆ ನೋಟದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದರಿಂದಲೇ ಯೇಸುಸ್ವಾಮಿ ಹೇಳುತ್ತಾರೆ, ಇವರು ಕಣ್ಣಿದ್ದರೂ ಕಾಣುವುದಿಲ್ಲ, ಕಿವಿಯಿದ್ದರೂ ಕೇಳಿಸಿಕೊಳ್ಳುವುದಿಲ್ಲ. ಯೇಸುಸ್ವಾಮಿಯ ಜೀವನದಲ್ಲಿ, ಅವರ ಪ್ರಬೋಧನಾ ಜೀವನದಲ್ಲಿ ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಯೇಸುಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತಗಳನ್ನ ಇವರ ಮುಂದೆನೆ ಮಾಡ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಯರ್ಪಣೆಗೆ ಸ್ವಾಗತಿಸುತ್ತೇನೆ. ನಾವು ಇಂದು ಸಾಧಾರಣ ಕಾಲದ 15ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ ಬಿತ್ತುವವನ ಸಾಮತಿ ಮತ್ತೊಮ್ಮೆ ನಮ್ಮ ನೆನಪಿಗೆ ತರುವುದು, ಬಿತ್ತುವವನು ಬದಲಾಗುವುದಿಲ್ಲ, ಬೀಜ ಬದಲಾಗುವುದಿಲ್ಲ, ಆದರೆ ಅದನ್ನು ಸ್ವೀಕರಿಸುವ ನೆಲದಲ್ಲಿ ಬದಲಾವಣೆ ಇದೆ. ಯಾರು ಅದನ್ನು ಸ್ವೀಕರಿಸುತ್ತಾರೆ, ಯಾರು ಫಲವನ್ನ ನೀಡಬೇಕು, ಅವರಲ್ಲಿ ಬದಲಾವಣೆಗಳಿದೆ. ಆ ಬಿತ್ತುವವರು ಇಂದು ನಮ್ಮೆಲ್ಲರಿಗೂ ಅವರೇ. ಒಬ್ಬೊಬ್ಬರಿಗೆ ಬೇರೊಬ್ಬರಲ್ಲ, ಎಲ್ರಿಗೂ ಒಬ್ಬರೇ ಬಿತ್ತುವವರು. ನಮ್ಮೆಲ್ಲರ ಹೃದಯಗಳಲ್ಲಿ ಬಿತ್ತಲ್ಪಡುವ ದೇವರ ವಾಕ್ಯ ಎಂಬ ಬೀಜ ಒಂದೇ. ಆದರೆ ಅದಕ್ಕೆ ನಮ್ಮ ಉತ್ತರ ಹೇಗಿದೆ, ಅದು ಬೇರ್ಪಟ್ಟಿದೆ. ಅದಕ್ಕೆ ನಾವು ಸ್ಪಂದಿಸುವ ವಿಧ ಬೇರ್ಪಡುತ್ತದೆ. ಆ ವಾಕ್ಯ ಹೇಗೆ ನಮ್ಮ ಜೀವನವನ್ನ ಬದಲಾಯಿಸುತ್ತದೆ, ಪವಿತ್ರೀಕರಿಸುತ್ತದೆ, ನವೀಕರಿಸುತ್ತದೆ ಎಂಬುದರಲ್ಲಿ ವ್ಯತ್ಯಾಸವಿದೆ. ಇಂದು ಬಿತ್ತುವವನ ಪ್ರಸನ್ನತೆಯಲ್ಲಿದ್ದೇವೆ. ಆದರೂ ಸಹ ಆ ಬಿತ್ತುವವನ ಸಾಮತಿಯಲ್ಲಿ ಆ ಬಿತ್ತುವವನು ಹೇಳುವುದು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಟ್ಟರೂ ಅವರಿಗೆ ಸಂತೋಷವೇ. ಆದರೆ ನಾವು ಫಲ ಕೊಡಬೇಕಾಗಿದೆ. ಈ ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ನೀಡಬೇಕಾಗಿದೆ. ನಮ್ಮ ಶಕ್ತಿಗೆ ತಕ್ಕಂತೆ. ನಮ್ಮ ಶಕ್ತಿ 30ರಷ್ಟು ಆದರೆ ಖಂಡಿತವಾಗಿಯೂ ಅದನ್ನ ನೋಡಿ ದೇವರು ಮೆಚ್ಚಿಕೊಳ್ಳುತ್ತಾರೆ, ಆನಂದ ಪಡುತ್ತಾರೆ. ಎಲ್ಲರೂ 100ರಷ್ಟು ಫಲ ಕೊಡಬೇಕು ಎಂಬುದಲ್ಲ. ನನ್ನ ಶಕ್ತಿ 60 ಆದರೆ ದೇವರು ಅದನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ, ಆನಂದ ಪಡುತ್ತಾರೆ. ಇಂದು ನಮ್ಮ ಹೃದಯಗಳನ್ನ ಅವರಿಗಾಗಿ ತೆರೆದಿಡೋಣ. ಖಂಡಿತವಾಗಿಯೂ ನಮ್ಮೊಂದಿಗೆ ಮಾತನಾಡುವ ದೇವರಿಗೆ
ನಾವು ಪ್ರತ್ಯುತ್ತರವನ್ನ ಕೊಡಬೇಕಾಗಿದೆ. ನಮ್ಮ ಮನಗಳಲ್ಲಿ ಬಿತ್ತುವ ಅವರ ವಾಕ್ಯವು ಫಲಭರಿತವಾಗಬೇಕಾಗಿದೆ. ಈ ಒಂದು ಕೋರಿಕೆಯನ್ನ ಈ ಬಲಿಪೀಠದ ಮುಂದೆ ಇಡುತ್ತಾ ನಾವು ಈ ಬಲಿಯನ್ನು ಅರ್ಪಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಮಳೆಯು ಹಿಮವು ಆಕಾಶ ಮಂಡಲದಿಂದಿಳಿದು ಬಂದು ತೊಯಿಸಿ ಹಸಿರುಗೊಳಿಸಿ ಹೊಲಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಪ್ರಭುವಿನ ವಾಕ್ಯ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಇಳೆಯನ್ನು ಸ್ಪಂದಿಸಿ ಮಳೆಯನ್ನು ಸುರಿಸಿ ನೆಲವನ್ನು ನೀ ಸಿರಿಗೊಳಿಸುವಾತ, ನಾಳೆ ತುಂಬ ನೀರ ಹರಿಸಿ ಹೊಲ ತುಂಬ ನೀ ಧನ್ಯ ನೀಡುವಾತ, ನೇಗಿಲ ಗೆರೆಯನ್ನು ತೋಯಿಸಿ ಮಣ್ಣಿನ ಹೆಂಟಿಯನ್ನು ಕರಗಿಸುತ್ತಿ, ಪೊಡವೆಯ ಹೊಲವ ಹದಗೊಳಿಸಿ ಹುಲ್ಲುಸಾಗಿ ಪೈರನ್ನು ಬೆಳೆಸುತ್ತಿ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಋತು ಶಿಶಿರಕ್ಕೆ ಸುಗ್ಗಿಯ ಸೊಬಗಿನ ಮುಕುಟವ ಮುಡಿಸಿದಿ. ನೀ ನಡೆವ ಹಾದಿಯಲ್ಲೆಲ್ಲ ತುಂಬಿ ತುಳುಕುತ್ತಿದೆ ಸಮೃದ್ಧಿ. ಮೇವುಗಾಡುಗಳು ಕಂಗೊಳಿಸುತ್ತಿವೆ ಪಚ್ಚೆ ಪಸಿರಿಂದ, ಗುಡ್ಡಗಾಡುಗಳು ಶೋಭಿಸುತ್ತಿವೆ ಹರ್ಷ ಡಾಂಬರದಿಂದ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಹುಲ್ಲು ಕಾವಲುಗಳು ತುಂಬಿ ತುಳುಕುತ್ತಿವೆ ಕುರಿ ಹಿಂಡುಗಳಿಂದ. ಕಣಿವೆ ಕಂದರಗಳಿದ್ದೋ ಕಂಗೊಳಿಸುತ್ತಿವೆ ತೆನೆ ಕಾಳುಗಳಿಂದ. ಇಳೆ ಮೊಳಗುತ್ತಿದೆ ಆನಂದ ಘೋಷ ಸಂತಸ ಗೀತೆಗಳಿಂದ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳ ಮುಂದೆ ನಮಗೆ ಪ್ರತ್ಯಕ್ಷವಾಗಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೋ ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಸರ್ವ ಸೃಷ್ಟಿಯು ನಿರರ್ಥಕತೆಗೆ ಒಳಗಾಯಿತು. ಇದು ಅದರ ಸ್ವಂತ ಇಚ್ಛೆಯಿಂದಲ್ಲ, ದೇವರ ಇಚ್ಛೆಯಿಂದಲೇ ಆಯಿತು. ಆದರೂ ಸೃಷ್ಟಿಗೆ ನಿರೀಕ್ಷೆ ಹೊಂದಿದೆ. ಅದೇನೆಂದರೆ, ಸೃಷ್ಟಿಯೂ ಸಹ ವಿನಾಶವಿದೆಯಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮಾಯುತ ಸ್ವತಂತ್ರದಲ್ಲಿ ಪಾಲುಗೊಳ್ಳುತ್ತದೆ ಎಂಬುದೇ. ಸೃಷ್ಟಿ ಸಮಸ್ತವು ಇಂದಿನವರೆಗೆ ನರಳುತ್ತಾ ಪ್ರಸನ್ನವೇದತೆ ಪಡುತ್ತಾ ಇದೆ ಎಂಬುದು ನಮಗೆ ತಿಳಿದಿದೆ. ಸೃಷ್ಟಿ ಮಾತ್ರವಲ್ಲ, ದೇವರ ಕೃಪಾವರಗಳಲ್ಲಿ ಪ್ರಥಮ ಫಲವಾಗಿ ಪವಿತ್ರಾತ್ಮ ಅವರನ್ನೇ ಪಡೆದಿರುವ ನಾವು ಸಹ ನಮ್ಮೊಳಗೆ ನೆರಳುತ್ತಿದ್ದೇವೆ. ದೇವರ ಮಕ್ಕಳಿಗೆ ದೊರೆಯುವ ಸೌಭಾಗ್ಯವನ್ನು, ನಮ್ಮ ಸಂಪೂರ್ಣ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭುವಿನ ವಾಕ್ಯ. ಪರಮ ತಂದೆಗೆ ಸ್ತುತಿ ಜಯ ಹಲ್ಲೆಲೂಯಾ. ಪ್ರೇಮ ದೀಪ ದೇವಗೆ ಹಲ್ಲೆಲೂಯಾ 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 ಹಲ್ಲೆಲೂಯಾ.
ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. Hallelujah, 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 Hallelujah. hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಸ್ವಾಮಿ ಅವರಿಗೆ ಅನೇಕ ವಿಷಯಗಳನ್ನ ಸಾಮತಿಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಹೋದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಲವನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ತರುವಾಯ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಸ್ವಾಮಿ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದವಕಾಶ ಲಭಿಸಿರುವುದು ನಿಮಗೆ, ಅವರಿಗಲ್ಲ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅವರೊಡನೆ ಸಾಮತಿ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದು. ಅವರು ಕಣ್ಣಾರೆ ನೋಡಿದರೂ ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಕಿವಿಗೊಡುವುದಿಲ್ಲ, ಗ್ರಹಿಸುವುದಿಲ್ಲ. ಪ್ರವಾದಿ ಯೆಶಾಯನ ಈ ಪ್ರವಚನ ಅವರಲ್ಲಿ ಈಡೇರುತ್ತದೆ. ಕೇಳಿ ಕೇಳಿಯೂ ಗ್ರಹಿಸರು, ನೋಡಿ ನೋಡಿಯೂ ಕಾಣರು. ಈ ಜನರ ಹೃದಯ ಕಲ್ಲಾಗಿದೆ, ಕಿವಿ ಮಂದವಾಗಿದೆ, ಕಣ್ಣು ಮಬ್ಬಾಗಿದೆ. ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ, ಕಿವಿ ಕೇಳುತ್ತಾ, ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು. ದೇವರಾದ ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೆ. ನೀವಾದರೋ ಭಾಗ್ಯವಂತರು. ನಿಮ್ಮ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ. ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದನ್ನ ನೋಡುವುದಕ್ಕೂ ಕೇಳುವುದನ್ನ ಕೇಳುವುದಕ್ಕೂ ಅಪೇಕ್ಷಿಸಿದರು, ಆದರೆ ಅವರು ನೋಡಲು ಇಲ್ಲ, ಕೇಳಲು ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನ ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ ಬೀಜವನ್ನು ತೆಗೆದೆಸೆಯುತ್ತಾನೆ.
ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನ ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಸ್ವಲ್ಪ ಕಾಲ ಮಾತ್ರ ಇದ್ದು, ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಅವನು ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜಗಳನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನ ಫಲ ಬಿಡದಂತೆ ಅದುಮಿ ಬಿಡುತ್ತದೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನ ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದವಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ನೀಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಈ ಸಾಮತಿಯನ್ನ ನಾವು ಅನೇಕ ಬಾರಿ ಕೇಳಿಸಿಕೊಂಡಿದ್ದೇವೆ. ಆದರೆ ದೇವರು ಮತ್ತೆ ಮತ್ತೆ ಈ ಸಾಮತಿಯನ್ನ ನಮ್ಮ ಮುಂದಿಡುವುದು ನಮ್ಮ ಕಿವಿಗಳು ತೆಗೆಯಲೆಂದು, ನಮ್ಮ ಹೃದಯ ಗ್ರಹಿಸಿಕೊಳ್ಳಲೆಂದು, ನಮ್ಮ ಕಣ್ಣುಗಳು ನೋಡಬೇಕೆಂದು. ಇಂದು ಯೇಸು ಸ್ವಾಮಿ ಈ ಸಾಮತಿಗಳನ್ನ ಹೇಳುವಾಗ ಒತ್ತಿ ಹೇಳುತ್ತಾರೆ, ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ಲೆಟ್ ಹಿಮ್ ಹೂ ಹ್ಯಾಸ್ ಇಯರ್ಸ್ ಲೆಟ್ ಹಿಮ್ ಹಿಯರ್. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಹೂದ್ಯರಿಗೆ ಈ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಯಹೂದ್ಯರ ಪ್ರಾರ್ಥನೆ ಅದಾಗಿತ್ತು. ಹಿಯರ್ ಓ ಇಸ್ರೇಲ್, our Lord is God, our Lord is one. Shema Israel, Adonai Eloheinu Adonai Echad. ಪ್ರತಿ ಬಾರಿ ಅವರು ಮಾಡಿದ ಪ್ರಾರ್ಥನೆ ಇದು. ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯೂ ಇದೆ. 5 ಬಾರಿ ಒಂದು ದಿನಕ್ಕೆ ಅವರು ಪ್ರಾರ್ಥಿಸುತ್ತಾರೆ ಎಂದರೆ ಈ ಪ್ರಾರ್ಥನೆ, ಈ ವಾಕ್ಯವನ್ನ ಮತ್ತೆ 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 ಅವರು ಪ್ರಾರ್ಥಿಸುತ್ತಿದ್ದರು. ಇಸ್ರೇಲ್ ಜನವೇ ಕೇಳು, ನಮ್ಮ ಸರ್ವೇಶ್ವರ ದೇವರು ಅವರು ಒಬ್ಬರೇ. ಆ ಕೇಳು ಎಂದು ಹೇಳುವಾಗ ಈ ಇಸ್ರೇಲ್ ಜನಕ್ಕೆ ನೀಡಿದ ಸಂದೇಶವೇನು? ಅದು ಬರೀ ಕೇಳುವುದಲ್ಲ. ಆ ಕೇಳುವುದರಲ್ಲಿ 3 ವಿಷಯಗಳು ಅಡಗಿದೆ. ಕೇಳುವುದು ಎಂದರೆ ಸ್ವೀಕರಿಸುವುದು, ಅರ್ಥ ಮಾಡಿಕೊಳ್ಳುವುದು, ಅದಕ್ಕೆ ಪ್ರತ್ಯುತ್ತರ ನೀಡುವುದು. ಟು ರಿಸೀವ್, ಅಂಡರ್ಸ್ಟ್ಯಾಂಡ್ ಅಂಡ್ ರೆಸ್ಪಾಂಡ್. ಈ 3 ವಿಷಯಗಳಿಲ್ಲದಿದ್ದರೆ ಅದು ಕೇಳುವುದಾಗಿ ಅರ್ಥವಲ್ಲ. ಒಬ್ಬರು ನಾನು ಕೇಳಿದ್ದೇನೆ ಎಂದರೆ ಈ 3 ವಿಷಯಗಳು ಅದರಲ್ಲಿರಬೇಕು. ಆ ಸಂದೇಶವನ್ನ ನಾವು ಸ್ವೀಕರಿಸಿರಬೇಕು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರಬೇಕು, 3ನೇದಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡಲೇಬೇಕು. ಇಂದಿನ ಮೊದಲನೆಯ ವಾಚನದಲ್ಲಿಯೂ ಸಹ ಅದನ್ನೇ ಅವರು ಹೇಳುತ್ತಾರೆ. ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ಅದು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಫಲವನ್ನ ನೀಡೇ ನೀಡುತ್ತದೆ, ಪ್ರತ್ಯುತ್ತರವನ್ನ ತಂದೆ ತರುತ್ತದೆ. ಸರ್ವೇಶ್ವರ ಹೇಳುತ್ತಾರೆ ಪ್ರವಾದಿಯ ಮುಖಾಂತರ, ಮೈ ವರ್ಡ್ ವಿಲ್ ನೆವರ್ ರಿಟರ್ನ್ ಟು ಮೀ ಎಂಪ್ಟಿ. ಪ್ರತ್ಯುತ್ತರ ಕೊಡಲೇಬೇಕಾಗಿದೆ. ಈ 3 ವಿಷಯಗಳಿಲ್ಲದಿದ್ದರೆ ಅದು ಕೇಳಿದಂತೆ ಅಲ್ಲ. ಸ್ವೀಕರಿಸುವುದು, ಅರ್ಥ ಮಾಡಿಕೊಳ್ಳುವುದು, ಮತ್ತೆ ಪ್ರತ್ಯುತ್ತರವನ್ನ ನೀಡುವುದು. ಕೆಲವು ಬಾರಿ ಅರ್ಥವಾಗುವುದಿಲ್ಲ. ಮಾತೆ ಮರಿಯಮ್ಮನವರಿಗೆ ಶುಭ ಸಂದೇಶ ಬಂದಾಗ ಆಕೆಗೆ ಎಲ್ಲವೂ ಅರ್ಥವಾಯಿತೆ ಎಂದರೆ ಖಂಡಿತವಾಗಿಯೂ ಇಲ್ಲ. ಅವಳು ಕಳವಳಗೊಳ್ಳುತ್ತಾಳೆ, ಇದು ಹೇಗೆ ಸಾಧ್ಯ? ಆದರೆ ಪ್ರತ್ಯುತ್ತರ ಮಾತ್ರ ನಿಲ್ಲಲಿಲ್ಲ. ನನಗೆ ಅರ್ಥವಾಗಿಲ್ಲ, ನಾನು ಈಗ ಪ್ರತ್ಯುತ್ತರ ಕೊಡುವುದಿಲ್ಲ ಎಂದು ತಾಯಿ ಹೇಳಲಿಲ್ಲ.
ಇಗೋ ನಿಮ್ಮ ದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ಆಕೆಯಲ್ಲಿ ವಿಶ್ವಾಸವಿತ್ತು. ಸ್ವೀಕರಿಸಿದರು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು, ಅದಕ್ಕೆ ಪ್ರತ್ಯುತ್ತರ ನೀಡಿದರು. ಏತಕ್ಕಾಗಿ ಯೇಸು ಸ್ವಾಮಿ ಇಂದು ಯೆಶಾಯ ಪ್ರವಾದಿಯನ್ನ ಈ ಜನರಿಗೆ ಹೇಳುತ್ತಾರೆ? ಯೆಶಾಯ ಪ್ರವಾದಿ ಮಾತ್ರವಲ್ಲ, ಎಜೆಕಿಯೇಲ್ ಪ್ರವಾದಿ ಇದನ್ನೇ ಹೇಳುತ್ತಾರೆ, ಹೋಸೇಯ ಪ್ರವಾದಿ ಇದನ್ನೇ ಹೇಳುತ್ತಾರೆ. ಇದಕ್ಕೆ ಯಾರ ಉದಾಹರಣೆಗಳನ್ನು ನಾವು ನೋಡಬಹುದು ಪವಿತ್ರ ಗ್ರಂಥದಲ್ಲಿ? ಈಜಿಪ್ಟ್ನಲ್ಲಿದ್ದ ಆ ಫೇರೋ ಮಹಾರಸ, ಆ ಚಕ್ರವರ್ತಿ, ಇವರು ಕಂಡು ಕಾಣುವುದಿಲ್ಲ, ಇವರಲ್ಲಿ ಕಣ್ಣಿದ್ದರೂ ಇವರು ನೋಡುವುದಿಲ್ಲ. ಆ ಚಕ್ರವರ್ತಿ, ಫೇರೋ ಚಕ್ರವರ್ತಿ ಎಲ್ಲವನ್ನ ನೋಡಿದ, ಸರ್ವೇಶ್ವರ ಮಾಡಿದ ಎಲ್ಲ ಅದ್ಭುತಗಳನ್ನ ಎಲ್ಲವನ್ನ ನೋಡಿದ, ಅವನಲ್ಲಿ ಮನಪರಿವರ್ತನೆ ಬರಲೇ ಇಲ್ಲ. ಸರ್ವೇಶ್ವರ ಮಾಡುವುದನ್ನು ನೋಡುತ್ತಾನೆ. ಪ್ರತಿ ಬಾರಿ ಸರ್ವೇಶ್ವರ ಅವನನ್ನ ಎದುರುಗೊಳ್ಳಬೇಕಾದರೆ ಸರ್ವೇಶ್ವರನ ಬಲಾಢ್ಯ ಕರಗಳನ್ನ ಮೋಶೆಯ ಮುಖಾಂತರ ನೋಡುತ್ತಾನೆ. ಪ್ರತಿ ಬಾರಿ ಅದನ್ನು ನೋಡುತ್ತಾನೆ, ಆದರೆ ಅವನ ಮನ ಕರಗುವುದೂ ಇಲ್ಲ, ಇನ್ನೂ ಕಲ್ಲಾಗಿತ್ತು. ಕಂಡರೂ ಇವರು ಗ್ರಹಿಸಿಕೊಳ್ಳುವುದಿಲ್ಲ. ನೋಡುತ್ತಾರೆ, ಆದರೆ ಆ ನೋಟದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದರಿಂದಲೇ ಯೇಸು ಸ್ವಾಮಿ ಹೇಳುತ್ತಾರೆ, ಇವರು ಕಣ್ಣಿದ್ದರೂ ಕಾಣುವುದಿಲ್ಲ, ಕಿವಿಯಿದ್ದರೂ ಕೇಳಿಸಿಕೊಳ್ಳುವುದಿಲ್ಲ. ಯೇಸು ಸ್ವಾಮಿಯ ಜೀವನದಲ್ಲಿ, ಅವರ ಪ್ರಬೋಧನಾ ಜೀವನದಲ್ಲಿ ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತಗಳನ್ನು ಇವರ ಮುಂದೆನೆ ಮಾಡ್ತಾರೆ, ಮುಚ್ಚುಮರೆ ಇಲ್ಲ. ಅನೇಕ ಅದ್ಭುತಗಳನ್ನ ಬೇಕೆಂದು ಇವರ ಮುಂದೆನೆ ಮಾಡ್ತಾರೆ. ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ, ಧರ್ಮಶಾಸ್ತ್ರಿಗಳ ಮುಂದೆ, ಇವರ ಮುಂದೆ ಮಾಡುತ್ತಾರೆ. ಇವರು ನೋಡುತ್ತಾರೆ, ಈ ಧರ್ಮಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಎಂತಹ ಬಲಾಢ್ಯ ಕಾರ್ಯಗಳು, ಎಂತಹ ಅದ್ಭುತಗಳು. ಸತ್ತವರಿಗೆ ಅವರು ಜೀವವನ್ನು ಕೊಟ್ಟದ್ದು, ಕುಂಟರನ್ನ ಅವರು ಮತ್ತೆ ನಡೆಯುವಂತೆ ಮಾಡಿದ್ದು, ಕಿವುಡರನ್ನ ಕೇಳುವಂತೆ, ದೆವ್ವ ಹಿಡಿದವರಿಗೆ ಗುಣವನ್ನು ನೀಡಿದ್ದು, ಅನೇಕ ಅದ್ಭುತಗಳು. ಈ ಎಲ್ಲ ಅದ್ಭುತಗಳನ್ನ ಕಂಡ ಮೇಲೆಯೂ ಯೇಸು ಸ್ವಾಮಿಯನ್ನ ಅವರು ತಿರಸ್ಕರಿಸುತ್ತಾರೆ. ಯೇಸು ಸ್ವಾಮಿ ಮಾಡಿದ ಕಾರ್ಯಗಳನ್ನ ಕುರಿತು ಅವರು ಹೇಳುವಾಗ ಹೇಳುತ್ತಾರೆ, ಇವನು ಸೈತಾನನ ಒಡೆಯನಾದ ಬೀಲ್ಜಬೂಲ್ ಅವನ ಸಹಾಯದಿಂದ ಈ ಕಾರ್ಯಗಳನ್ನ ಮಾಡುತ್ತಾನೆ. ಎಷ್ಟೊಂದು ಕಠಿಣವಾದ ಹೃದಯ! ಏತಕ್ಕಾಗಿ ಈ ಪದಗಳನ್ನು ಅವರು ಬಳಸುತ್ತಾರೆ? ಇದಕ್ಕಾಗಿ, ಇವರಿಗೆ ಕಣ್ಣಿದೆ, ನೋಡುತ್ತಾರೆ, ಆದರೆ ಇವರು ಕಾಣುವುದಿಲ್ಲ. ಕಿವಿ ಇದೆ, ಕೇಳಿಸಿಕೊಳ್ಳುತ್ತಾರೆ, ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಇಂದಿನ ಬಲಿಯ ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಬಿತ್ತುವವನು ಬದಲಾಗುವುದಿಲ್ಲ, ಬೀಜ ಬದಲಾಗುವುದಿಲ್ಲ, ಅದನ್ನ ಸ್ವೀಕರಿಸುವ ಮನಸ್ಥಿತಿ ಬದಲಾಗುತ್ತದೆ. ಯೇಸು ಸ್ವಾಮಿ ಬಲಾಢ್ಯ ಕಾರ್ಯಗಳನ್ನು ಮಾಡಿದಾಗ ಅನೇಕರು ಅವರನ್ನು ನಂಬುತ್ತಾರೆ, ವಿಶ್ವಾಸಿಸುತ್ತಾರೆ. ಆದರೆ ಇವರು ಅವರನ್ನು ತಿರಸ್ಕರಿಸುತ್ತಾರೆ. ತಿರಸ್ಕರಿಸುವುದು ಮಾತ್ರವಲ್ಲ, ಅವರು ಸೈತಾನನ ಶಕ್ತಿಯಿಂದ ಇದೆಲ್ಲವನ್ನ ಮಾಡುತ್ತಾರೆ ಎಂದು ಯೇಸು ಸ್ವಾಮಿಯನ್ನ ಅಷ್ಟೊಂದು ಮಟ್ಟಿಗೆ ನೋಯಿಸುತ್ತಾರೆ. ಇಂದು ಯೇಸು ಸ್ವಾಮಿ ನಮಗೆ ಮತ್ತೊಮ್ಮೆ ಹೇಳುವುದು, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಇಲ್ಲಿ ನಾವು ಕೇಳಿಸಿಕೊಳ್ಳುವಾಗ 3 ವಿಷಯಗಳು. ನಾನು ಅವರ ಮಾತುಗಳನ್ನು ಸ್ವೀಕರಿಸುತ್ತೇನೆ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ, ಪ್ರತ್ಯುತ್ತರವನ್ನು ನೀಡುತ್ತೇನೆ. ಈ ಮಾತುಗಳು ನನ್ನ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತಂದಿದೆ? 30ರಷ್ಟು ಪರವಾಗಿಲ್ಲ. ದೇವರು ನಮ್ಮಲ್ಲಿ ಆ ಫಲವನ್ನ ಎದುರು ನೋಡುತ್ತಾರೆ. ನಾವು ಕಿವಿಯಿದ್ದರೂ ಕೇಳದೆ, ಕಣ್ಣಿದ್ದರೂ ನೋಡದೆ ಇರುವ ವ್ಯಕ್ತಿಗಳಾಗಿ ಮಾರ್ಪಡುತ್ತಿದ್ದೇವೆಯೇ? ಎರಡನೆಯದಾಗಿ, ಯೇಸು ಸ್ವಾಮಿಯ ಶಿಷ್ಯರು ಒಂದು ಸಂಶಯವನ್ನ ಯೇಸು ಸ್ವಾಮಿಯಲ್ಲಿ ಕೇಳುತ್ತಾರೆ. ಅವರು ಹೇಳುತ್ತಾರೆ, ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನ ಉಪಯೋಗಿಸುತ್ತೀರಿ ಏಕೆ?
ಆಗ ಯೇಸು ಸ್ವಾಮಿ ಹೇಳುತ್ತಾರೆ, ದೇವರ ಸಾಮ್ರಾಜ್ಯದ ರಹಸ್ಯಗಳನ್ನ ನಿಮಗೆ ನೀಡಲಾಗಿದೆ, ಅವರಿಗಲ್ಲ. ಹಾಗಾದರೆ ಯೇಸು ಸ್ವಾಮಿ ಹೇಳೋದರಲ್ಲಿ ಏನೋ ಒಂದು ತಾರತಮ್ಯವಿದೆ. ಇಟ್ ಅಪಿಯರ್ಸ್ ಆಸ್ ಇಫ್ ದ ಲಾರ್ಡ್ ಇಸ್ ಡಿಸ್ಕ್ರಿಮಿನೇಟಿಂಗ್. ಶಿಷ್ಯರಿಗೆ ವಿವರಣೆ ಕೊಡುತ್ತಿದ್ದಾರೆ, ಏತಕ್ಕಾಗಿ ಸಾಮತಿ ಎಂದು ಅವರಿಗೆ ಹೇಳುತ್ತಿದ್ದಾರೆ, ಆದರೆ ಇತರರಿಗೆ ನಾನು ಹೇಳುವುದಿಲ್ಲ ಅಂತೇಳಿ. ಇತರರಿಗೆ ಬರೀ ಸಾಮತಿ, ಆದರೆ ನಿಮಗೆ ನಾನು ಹೇಳುತ್ತೇನೆ. ಈ ಶಿಷ್ಯರು ಯಾವ ತಪ್ಪು ಮಾಡದವರ? ವೆರ್ ದೇ ಪರ್ಫೆಕ್ಟ್? ನನ್ನ ಶಿಷ್ಯರಲ್ಲಿ ಯಾವ ಕೊರತೆಯೂ ಇಲ್ಲ, ಯಾವ ನ್ಯೂನತೆಯೂ ಇಲ್ಲ, ಅವರು ಎಲ್ಲ ಸರಿಯಾಗಿರುವವರು. ಆದ್ದರಿಂದ ನಾನು ಇವರಿಗೆ ಆ ವಿವರಣೆಯನ್ನು ಕೊಡುತ್ತೇನೆ ಎಂಬುದಾಗಿಯೇ? ಖಂಡಿತವಾಗಿಯೂ ಇಲ್ಲ. ನಮಗೆ ಗೊತ್ತು ಅವರಲ್ಲಿ ಕೊರತೆ ಇತ್ತು. ಆದರೆ ಏತಕ್ಕಾಗಿ ಯೇಸು ಸ್ವಾಮಿ ನಿಮಗೆ ನೀಡಲಾಗುತ್ತದೆ ಎಂದು ಹೇಳುತ್ತಾರೆ? ಅವರ ಕೊರತೆಯ ಮಧ್ಯದಲ್ಲೂ ಅವರು ಯೇಸು ಸ್ವಾಮಿಗೆ ಪ್ರಾಮಾಣಿಕರಾಗಿದ್ದರು. ಪ್ರಾಮಾಣಿಕತೆ ಎಂಬುದು ಕೊರತೆ ಇಲ್ಲದೆ ಇರುವುದಲ್ಲ. ಪ್ರಾಮಾಣಿಕತೆ ಎಂಬುದು ನಾವು ಯಾರನ್ನ ಪ್ರೀತಿಸುತ್ತೇವೋ ಅವರನ್ನ ಬಿಟ್ಟು ದೂರ ಹೋಗದೇ ಇರುವುದು. Faithfulness is not without faults. At times there can be faults in faithfulness, but faithfulness is perseverance, holding on. Holding on. ಪೇತ್ರ ಅಲ್ಲಗಳೆಯುತ್ತಾರೆ, ಇತರರು ಓಡಿ ಹೋಗುತ್ತಾರೆ. ಇದೆಲ್ಲದರ ನಂತರ ಪೇತ್ರ ಹೇಳುವ ಮಾತುಗಳನ್ನು ನಾವು ಮರಿಬಾರ್ದು. ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಚನ 68. ನಾವು ಯಾರ ಬಳಿಗೆ ಹೋಗುವೆವು? ನಾವು ಯಾರ ಬಳಿಗೆ ಹೋಗುವೆವು? ನಾನು ಅಲ್ಲಗಳೆದರೂ ಅಳುತ್ತಾ ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ. ಈವನ್ ಇಫ್ ಐ ಡಿನೈ ಯು, ಐ ವಿಲ್ ವೀಪ್ ಅಂಡ್ ಕಮ್ ಬ್ಯಾಕ್ ಟು ಯು. ಅದೇ ಪ್ರಾಮಾಣಿಕತೆ. ಅದಕ್ಕಾಗಿಯೇ ಇವರಿಗೆ ಆ ವಿವರಣೆ. ನಾವು ಯಾರ ಬಳಿಗೆ ಹೋಗುವೆವು? ಜೀವ ನೀಡುವ ವಾಕ್ಯ ನಿಮ್ಮಲ್ಲಿರುವಾಗ ಎಂದರೆ ಆ ಪ್ರಾಮಾಣಿಕತೆಗೆ ಈ ಫಲ. ನಮ್ಮಲ್ಲಿ ಕೊರತೆಗಳಿರಬಹುದು, ನ್ಯೂನತೆಗಳಿರಬಹುದು. ನಾವ್ಯಾರು ಕೊರತೆಗಳಿಲ್ಲದವರಲ್ಲ. ಆದರೂ ಸಹ ದೇವರು ನಮಗೆ ಈ ವಿವರಣೆಯನ್ನ, ಈ ಆಶೀರ್ವಾದವನ್ನ ಕೊಡುತ್ತಾರೆ ಎಂದರೆ ಆ ಪ್ರಾಮಾಣಿಕತೆ. ನಾನು ಅವರೊಂದಿಗೆ ಇರುತ್ತೇನೆ. ಓಡಿ ಹೋದ ಎಲ್ಲ ಅಪೊಸ್ತಲರು ಒಬ್ಬನನ್ನ ಮಾತ್ರ ಬಿಟ್ಟು ಎಲ್ಲರೂ ಮತ್ತೆ ಬರುತ್ತಾರೆ. ಎಲ್ಲರಿಗೂ ಗೊತ್ತು ಯೇಸು ಸ್ವಾಮಿಗೆ ವಿರೋಧವಾಗಿ ಅವರು ಹೋಗಿದ್ದಾರೆ, ಅಲ್ಲಗಳೆದಿದ್ದಾರೆ. ಆದರೂ ಸಹ ಮತ್ತೆ ಬರುತ್ತಾರೆ. ಪೇತ್ರ ಮತ್ತೆ ಬರುತ್ತಾರೆ, ಅಳುತ್ತಾ ಅಳುತ್ತಾ ಬರುತ್ತಾರೆ. ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ, ಪೇತ್ರ ಬಿಕ್ಕಿ ಬಿಕ್ಕಿ ಅತ್ತ ಎಂದು ಹೇಳಿ, ಆ ತಪ್ಪಿಗಾಗಿ. ಆದರೂ ಆ ಪ್ರಾಮಾಣಿಕತೆ ಎಂಬುದು ಮತ್ತೆ ಬರುವುದು. ನಾವು ಯಾರ ಬಳಿಗೆ ಹೋಗುವೆವು? ಇಂದು ಅನೇಕ ಆಶೀರ್ವಾದಗಳನ್ನ, ದೇವರ ವಾಕ್ಯವನ್ನ, ಈ ಸಂಸ್ಕಾರಗಳನ್ನ, ಯೇಸು ಸ್ವಾಮಿಯ ಶರೀರ ರಕ್ತವನ್ನ ನಾವು ಸ್ವೀಕರಿಸುತ್ತೇವೆ ಎಂದರೆ ನಾವು ಯಾವ ಕೊರತೆಯೂ ಇಲ್ಲದವರು ಎಂಬುದಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಪ್ರಾಮಾಣಿಕತೆ ಇದೆ. ಮತ್ತೆ ಮತ್ತೆ ನಾವು ಅವರನ್ನು ಹುಡುಕಿ ಬರುತ್ತಿದ್ದೇವೆ. ನಮ್ಮ ಕೊರತೆಗಳ ಮಧ್ಯದಲ್ಲಿ, ನಮ್ಮ ತಪ್ಪುಗಳ ಮಧ್ಯದಲ್ಲಿ ನಾವು ಮತ್ತೆ ಅವರನ್ನು ಹುಡುಕುತ್ತಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ತೋರಿಸುವ ಕರುಣೆ ಇದು. ಇಂದು ನಮಗೆ ಏಕೆ ಈ ಆಶೀರ್ವಾದ ಎಂದರೆ ಅದರ ಉತ್ತರ ಇದೆ. ಏಕೆಂದರೆ ಯೇಸು ಸ್ವಾಮಿ ಹೇಳುತ್ತಾರೆ, ನೀವು ಭಾಗ್ಯವಂತರು. ನಿಮ್ಮ ಕಣ್ಣುಗಳು ನೋಡುತ್ತವೆ, ನಿಮ್ಮ ಕಿವಿಗಳು ಕೇಳುತ್ತವೆ, ನಿಮ್ಮ ಹೃದಯ ನನ್ನನ್ನು ಸ್ವೀಕರಿಸುತ್ತದೆ. ಅದಕ್ಕಾಗಿಯೇ ನಾವು ಭಾಗ್ಯವಂತರು. ಇಂದು ಖಂಡಿತವಾಗಿಯೂ ಅನೇಕ ಪ್ರವಾದಿಗಳಿಗಿಂತ ನಾವೆಲ್ಲರೂ ಭಾಗ್ಯವಂತರು. ಏಕೆಂದರೆ ಯೇಸು ಸ್ವಾಮಿಯನ್ನ ನಾವು ಕೇಳುತ್ತೇವೆ, ಅವರನ್ನು ನೋಡುತ್ತೇವೆ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರನ್ನ ಸ್ವೀಕರಿಸುತ್ತೇವೆ. ಇದಕ್ಕಾಗಿ ವಂದಿಸುತ್ತಾ ಯೇಸು ಸ್ವಾಮಿ ಮತ್ತೊಮ್ಮೆ ನಮ್ಮನ್ನ ನೋಡಿ ಹೇಳುತ್ತಾರೆ, ಕೇಳಲು ಕಿವಿಯುಳ್ಳವರು ಕೇಳಿಸಿಕೊಳ್ಳಲಿ. ಅವರು ಪ್ರತಿ ಬಾರಿ ಮಾತನಾಡುವಾಗ ಸ್ವೀಕರಿಸಬೇಕು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು, ಅದಕ್ಕೆ ಪ್ರತ್ಯುತ್ತರವನ್ನ ನೀಡಲೇಬೇಕು. ನಾನು ಸ್ವೀಕರಿಸುತ್ತೇನೆ, ಅರ್ಥವೂ ಮಾಡಿಕೊಳ್ಳುತ್ತೇನೆ, ಆದರೆ ಉತ್ತರವನ್ನು ನೀಡುವುದಿಲ್ಲ ಎಂದರೆ ಕಿವಿ ಇದ್ದರೂ ನಾವು ಕೇಳದವರು. ಕಿವಿ ಇದ್ದರೂ ನಾವು ಕೇಳದವರು. ನಮಗೂ ಫರಿಸಾಯರಿಗೂ ಸದ್ದುಕಾಯರಿಗೂ ಫಾರೋ ಚಕ್ರವರ್ತಿಗೂ ಯಾವ ವ್ಯತ್ಯಾಸವೂ ಇಲ್ಲ.
ಅದರಿಂದ ಇಂದು ನಮ್ಮ ಕಿವಿಗಳನ್ನು ಅವರು ಆಶೀರ್ವದಿಸಲಿ. ನಿಜವಾಗಲೂ ಯೇಸು ಸ್ವಾಮಿಯನ್ನ ನಾವು ಇಂದು ಸ್ವೀಕರಿಸುವಾಗ ಯೇಸು ಸ್ವಾಮಿಯ ಈ ಆಶೀರ್ವಾದದ ಮಾತುಗಳು ನಮ್ಮನ್ನ ತಾಕಬೇಕು. ನೀವು ಭಾಗ್ಯವಂತರು, ನಿಮ್ಮ ಕಿವಿಗಳು ಕೇಳುತ್ತದೆ, ನಿಮ್ಮ ಕಣ್ಣುಗಳು ನೋಡುತ್ತದೆ, ನಿಮ್ಮ ಹೃದಯ ನನ್ನನ್ನು ಸ್ವೀಕರಿಸುತ್ತದೆ ಎಂಬ ಈ ಆಶೀರ್ವಾದದ ಮಾತುಗಳು ನಮ್ಮದಾಗಬೇಕು ಎಂದು ಈ ಬಲಿಯಲ್ಲಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನ ಈಗ ವಿಶ್ವಾಸದಿಂದ ಯೇಸು ಸ್ವಾಮಿಗೆ ಅರ್ಪಿಸೋಣ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ನಮ್ಮ ಪೂಜ್ಯ ತಂದೆ ಪೋಪ್ ಲಿಯೋವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳಿಗಾಗಿ, ಇತರ ಗುರುಗಳು, ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ಅಭಿಷೇಕದಿಂದ ದೇವರ ವಾಕ್ಯವ ಸಾರುವ ಸಾಧನಗಳಿಗಾಗಿ ಬಯಸಿ ಬರುವ ವಿಶ್ವಾಸಿಗಳಿಗೆ ಕ್ರಿಸ್ತನ ಚಿಲುಮೆಗಳಾಗುವಂತೆ ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ನಾನಾ ಕಾಯಿಲೆಯಿಂದ ತತ್ತರಿಸಿ ಹೋಗಿರುವ ಸರ್ವ ಜನರಿಗಾಗಿ ಪ್ರಾರ್ಥಿಸೋಣ. ಆ ದಯಾಮಯ ಕ್ರಿಸ್ತನು ತನ್ನ ಕರುಣೆಯ ಹಸ್ತದಿಂದ ಅವರೆಲ್ಲರ ದೈಹಿಕ ಹಾಗೂ ಆಧ್ಯಾತ್ಮಿಕ ಕಾಯಿಲೆಗಳನ್ನು ಸ್ಪರ್ಶಿಸಿ ಗುಣಮುಖ ಮಾಡಲೆಂದು ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ಆಸೆಯು ತೀರದೆ, ಆಸರೆ ಕಾಣದೆ, ಪ್ರಾಪಂಚಿಕ ಬಲೆಗೆ ಸಿಕ್ಕಿ ದೈವತ್ವವನ್ನು ಮರೆತಿರುವ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಭಾವನೆಗಳ ಅಮಲಿನಲ್ಲಿ ಮಿಂದು ಲೈಂಗಿಕ ಕಿರುಕುಳಕ್ಕೆ ಗುರಿಯಾಗಿ, ಗುರಿಯೇ ಇಲ್ಲದೆ ನಾನಾ ಚಟಗಳಿಗೆ ಒಳಗಾಗಿರುವ ಇವರನ್ನು ಆ ದೈವ ಶಕ್ತಿಯು ತನ್ನ ಕಡೆಗೆ ಸೆಳೆದು ಸಂತೃಪ್ತಿಯ ಜೀವನ ನಡೆಸಲು ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಪ್ರತಿ ಕುಟುಂಬವು 100ರಷ್ಟು ಫಲ ಕೊಟ್ಟು ಆ ಫಲದಿಂದ ತಾವು ಮಾತ್ರ ಸಂರಕ್ಷಣೆಗೊಳ್ಳದ ಸಕಲರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸಾಗಲು ಹಾದಿಯಾಗಲೆಂದು ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ನಿಮ್ಮ ಈ ಮಕ್ಕಳನ್ನು ದೈನ್ಯದಿ ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ, ಕುಟುಂಬದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕಿವಿಗಳು ಕೇಳಲಿ, ನಮ್ಮ ಕಣ್ಣುಗಳು ಕಾಣಲಿ, ನಮ್ಮ ಹೃದಯಗಳು ಅರ್ಥ ಮಾಡಿಕೊಳ್ಳಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಮತ್ತೊಮ್ಮೆ ಪ್ರಾರ್ಥಿಸೋಣ. ವಿಶ್ವದಲ್ಲಿ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ.
ನಮ್ಮಲ್ಲಿ ಅನೇಕರು ನಮ್ಮ ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರಕ್ಕಾಗಿ ಈ ನವೀಕರಣ ಕಾರ್ಯವು ದೇವರ ಮಹಿಮೆಗೆ ಸಾಕ್ಷಿಯಾಗುವಂತೆ ಸಾಗಲಿ. ನಾವೆಲ್ಲರೂ ನಮ್ಮ ತುಂಬ ಹೃದಯದಿಂದ ಸಹಕರಿಸುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮೊಂದಿಗೆ ಸದಾ ಮಾತನಾಡುತ್ತೀರಿ. ಬಿತ್ತುವವರಾದ ನೀವು ಬದಲಾಗುವುದಿಲ್ಲ, ನಿಮ್ಮ ವಾಕ್ಯ ಬದಲಾಗುವುದಿಲ್ಲ. ಅದನ್ನು ಸ್ವೀಕರಿಸುವ ನಾವು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡುವಂತೆ ಕರುಣಿಸಿರಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.